ಇಬ್ಬೊಟ್ಟಿ ರೆಸಿಪಿಯಿಂದ ಇರೋ ಹಾರ್ಡ್ ವರ್ಕ್ ನೋಡಿ. ಇದನ್ನ ಲಂಗ್ಸ್ ಅಂತಾರೆ. ಅದ್ ಮೇಕೆದು, ನಮ್ದಲ್ಲ. ಮನ್ಸೂದನು ಮೇ ಬಿ ಇದೇ ರೀತಿ ಇರುತ್ತೆ ಅನ್ಸುತ್ತೆ ನೋಡೋದಕ್ಕೆ. ಇದನ್ನ ನೀಟಾಗಿ ಬಿಸಿನೀರಲ್ಲಿ ಸುಮ್ಮನೆ ಹಾಕಿ ಸ್ವಲ್ಪ ಹೊತ್ತು ನೆನೆ ಹಾಕಿ, ಅದಾದ್ಮೇಲೆ ನೀಟಾಗಿ ತಗೊಂಡು ಕಚಕಚ 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 ಅಂತ ಕಟ್ ಮಾಡ್ಬಿಟ್ಟು ಸ್ವಲ್ಪ ನೀರಲ್ಲಿ ಹಾಗೆ ಒಂದು 2-3 ಟೈಮ್ಸ್ ತೊಳೆದು ಬಿಸಿನೀರಿಗೆ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕೊಂಡ್ರೆ ಸಾಕು. ಅದ್ರ ಜೊತೆಗೆ ಕಳ್ಳು ಇದನ್ನು ಅಷ್ಟೇ ಇದೇ ರೀತಿ ನೀಟಾಗಿ ಕ್ಲೀನ್ ಮಾಡಿ ಕಚಕಚ 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 ಅಂತ ಕಟ್ ಮಾಡಿ ನೆನೆಸ್ಕೊಂಡ್ರೆ ಸಾಕು. ಅದಾದ್ಮೇಲೆ ಈ ನೋಡಿ, ಇದು ಹೊಟ್ಟೆ. ಈ ನೋಡೇ ಇರ್ತೀರಲ್ಲಾರು, ಈ ಹೊಟ್ಟೆ ಚೀಲ ನೋಡಿ. ಇದ್ರ ಮೇಲಿರೋ ಎಲ್ಲ ಸ್ಕಿನ್ನು ನೀಟಾಗಿ ಇದೇ ರೀತಿ ಪೀಲ್ ಮಾಡಬೇಕು. ಈ ಸುಮ್ಮನೆ ಹಾಕಿರ್ತೀವಲ್ಲ ಎಲ್ಲ ಬಂದ್ಬಿಡುತ್ತೆ. ನೋಡಿ ಎಷ್ಟು ಬೆಳ್ಳಿಗಿದೆ. ಅಷ್ಟೇ ಅಲ್ಲ, ಇದ್ರೊಳಗಡೆ ಇನ್ನೊಂದು ಇದನ್ನು ಸೀಕ್ರೆಟ್ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ, ಇದ್ರೊಳಗಡೆ ಇದನ್ನು ಕುಯ್ದು ಒಳಗಡೆನೂ ಸ್ಕಿನ್ ಔಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಮಿಸ್ ಆಗಿ ತಿನ್ಬಿಡ್ತೀರಾ. ಮತ್ತೆ ಇದೇ ರೀತಿ ಕಚಕಚ 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 ಅಂತ ಕಟ್ ಮಾಡಿಬಿಟ್ಟು ತೊಳೆದು ನೀಟಾಗಿ ಸಪ್ರೇಟ್ ಆಗಿರ್ತಿದ್ದೀನಿ. ಮತ್ತೆ ಆಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಬೇಯಿಸಿದ್ದು, ಅದನ್ನೆಲ್ಲ ನೀಟಾಗಿ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ರೆಸಿಪಿನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.